ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನೀವು ತಂದೆ ಜಾಗದಲ್ಲಿ ನಿಂತು ನನ್ಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ರಿ. ಇದಕ್ಕೆ ನನ್ನಿಂದ ಮಾಡೋಕೆ ಇದೊಂದೇ ಸಾಧ್ಯ. ಕೇಶವ್ ಅವ್ರೆ, ಏನ್ ಮಾಡ್ತಿದ್ದೀರಾ? ಹೀಗೆಲ್ಲ ಮಾಡಬಾರ್ದು. ನೀವು ವಯಸ್ಸಿನಲ್ಲಿ ದೊಡ್ಡವರು. ನೀವು ನನ್ನ ಕಾಲಿಗೆ ಬಿದ್ದರೆ ನನಗೆ ಶ್ರೇಯಸ್ಸಲ್ಲ. ಇಲ್ಲ ಸರ್, ನಾನು ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಬಡವ ಸರ್. ನನ್ನ ಮಕ್ಕಳನ್ನ ನಿಮ್ಮ ಹಾಗೆ ನೋಡ್ಕೊಳಕ್ಕಾಗ್ತಿಲ್ಲ ಅನ್ನೋ ನತದೃಷ್ಟ ನಾನು. ನನ್ನ ಮಕ್ಕಳು ನನ್ನ ಮನೇಲಿ ಹುಟ್ಟಿದ್ದಕ್ಕೆ ಅವರಿಷ್ಟೆಲ್ಲ ನೋವುಗಳನ್ನ ಅನುಭವಿಸ್ತಿರೋದು. ಯಾವ ಅಪ್ಪನೂ ಕೈಲಾಗ್ದಿರೋನಲ್ಲ. ಹೀಗೆಲ್ಲ ನೀವು ಮಾತಾಡಬಾರ್ದು. ಮಕ್ಕಳು ಕೇಳಿಸ್ಕೊಂಡ್ರೆ ಏನನ್ಕೋತಾರೆ? ಮಕ್ಕಳು ಅಪ್ಪನ ಬಾಳಲ್ಲಿ ಶಕ್ತಿ ಬಿಗ್ರೆ. ಇವತ್ತು ನಿಮ್ ಮಗಳು ನಾನು 27 ವರ್ಷದಿಂದ ಮಾತಾಡಬೇಕಾಗಿರೋ ಮಾತುಗಳನ್ನ ಮಾತಾಡಿ ನಿಮ್ಮ ಮಗಳು ಧೈರ್ಯನ ತುಂಬಿದ್ದಾಳೆ, ನೇರವಾಗಿ ಹೇಳಿದಾಳೆ. ಅದಕ್ಕೆ ಹೆಮ್ಮೆ ಪಡಿ. ನಿಜ, ಒಂದು ಮಗುಗೆ ಒಂದು ತಂದೆ ಸೈಕಲ್ ಹೇಳ್ಕೊಡ್ಬೇಕಾದ್ರೂ ಹಿಡಿ ಹಿಡ್ಕೊಂಡು ಯೋಚನೆ ಮಾಡ್ಬೇಡಮ್ಮ ನಾ ಇದೀನಿ ಅಂತ ಹೇಳ್ಬಿಟ್ಟು ಮುಂದ್ಗಡೆ ತಳ್ತಾನೆ. ಆ ಮಗು ತಂದೆ ಹೇಳೋ ಕಾನ್ಫಿಡೆನ್ಸ್ ಅಲ್ಲೇ ಮುಂದ್ಗಡೆ ಹೋಗುತ್ತೆ. ಅದೇ ತರ ಮಕ್ಕಳಿಗೆ ನಾವ್ ಯಾವಾಗ್ಲೂ ಸಪೋರ್ಟ್ ಆಗಿ ಆಸರೆಯಾಗಿರ್ತೀವಿ. ಹೌದು ಬಿಗ್ರೆ, ನಮಗ್ ವಯಸ್ಸಾಗ್ತಾ ಆಗ್ತಾ ನಾವು ಮಕ್ಕಳಾಗ್ಬಿಡ್ತೀವಿ. ಮಕ್ಕಳು ನಮ್ ಜಾಗ ತಗೊಳ್ತಾ ಹೋಗ್ತಾರಷ್ಟೇ. ಸಮಯ ಎಲ್ಲಾನು ಅವ್ರಿಗೆ ಅರ್ಥ ಮಾಡಿಸ್ತಾ ಹೋಗುತ್ತೆ. ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡಿ, ಯೋಚನೆ ಮಾಡಬೇಡಿ ಅಷ್ಟೇ. ನೋಡಿ ಕೇಶವ್ ಅವರೇ, ನಾನು ಯಾವತ್ತೂ ದೊಡ್ಡವನೂ ಅಲ್ಲ, ನೀವು ಚಿಕ್ಕವರು ಅಲ್ಲ. ಇನ್ಮೇಲೆ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಕೇಶವ್ ಅವರೇ, ನಿಮ್ಮಿಬ್ರು ಮಕ್ಕಳು ಚೆನ್ನಾಗಿರ್ತಾರೆ, ನೀವು ಫಸ್ಟ್ ಕ್ಲಾಸ್ ಆಗಿರ್ತೀರ. ಬಿಗ್ರೆ, ನಾವು ಬರ್ತೀವಿ. ಹೋಗ್ಬನ್ನಿಮ್ಮ. ಕೇಶವ್ ಅವರೇ, ಬನ್ನಿ ಬನ್ನಿ, ಊಟ ಮಾಡ್ಕೊಂಡು ಹೋಗೋಣ. ಇಲ್ಲ ಪರವಾಗಿಲ್ಲ, ನೀವು ಬರ್ತೀರಾ? ಬನ್ನಿ, ಎಲ್ಲ ಹೋಟೆಲ್ ಹೋಗಿ ಊಟ ಮಾಡೋಣ. ಅಳ್ಬೇಡ ಅಕ್ಕ, ಪ್ಲೀಸ್. ಇದೊಂದು ಬಿಟ್ರೆ ನನ್ ಕೈಲಿ ನೀನ್ ತಾನೇ ಮಾಡೋಕ್ ಸಾಧ್ಯ? ಹೇಳು. ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಯಾವ್ದಾದ್ರೂ ಸರಿ ಹೋಗೋ ಹಾಗೆ ನಾನು ಏನಾದ್ರೂ ಮಾಡಿದ್ದೀನ? ಹೇಳು. ಯಾಕೆ ಏನೇನೋ ಮಾತಾಡ್ತಿದ್ಯಾ ಅಕ್ಕ? ಅಲ್ವೇ, ಇಷ್ಟೆಲ್ಲ ಆದ್ರೂ ಈ ಅಕ್ಕನ ಮೇಲೆ ನಿನಗೆ ಕೋಪ ಬರ್ತಿಲ್ವಾ? ಅಂತದ್ ನೀನೇನು ಮಾಡಿಲ್ವಲ್ಲೇ. ಇಲ್ಲ, ಆಗ್ತಿರೋದೆಲ್ಲ ಇನ್ನೇನ್ ಹಾಗಿದ್ರೆ. ಅಕ್ಕ ಪ್ಲೀಸ್ ಕಣೆ, ಸಮಾಧಾನ ಮಾಡ್ಕೋ. ನಾನ್ ಪ್ರೀತಿಸಿದ ಹುಡುಗನ್ಗೋಸ್ಕರ ನೀನು ಮನೆಯವ್ರನ್ನೆಲ್ಲ ಎದುರಾಕೊಂಡೆ. ರಂಗನ್ ವಿಚಾರಕ್ಕೆ ನೀನ್ ಪ್ರಾಣ ಕೊಡಕ್ ಬಂದೆ. ಅಥರ್ವನ್ನ ಕೇಡಿಗಳಿಂದ ಕಾಪಾಡಿ ನಮ್ಮಿಬ್ರಿಗೂ ಮದ್ವೆ ಮಾಡಿಸ್ದೆ. ನಮ್ ಸಂಸಾರ ಇಲ್ಲಿವರೆಗೂ ಬಂದಿದೆ ಅಂದ್ರೆ ಅದು ಕಾರಣನೇ ನೀನು. ಆದ್ರೆ ನಾನ್ ನಿನಗೇನ್ ಮಾಡ್ದೆ? ಅಪ್ಪಂಗೇನ್ ಮಾಡ್ದೆ ಸಿಂಧು?